ಹೇಳ್ತಿದ್ದೀರಾ? ಇವತ್ತಿನ ದಿವಸದ ನಾವು 6 ಪಡೆಯಪ್ಪ 6 ಪಡೆಯಬೇಡು ಅಂತ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ದರ್ಶನ ಮಾಡ್ತಾ ಇದ್ದೀವಿ. ಮೊದಲನೇ ದಿವಸ ಒಂದು ದರ್ಶನ, ಎರಡನೇ ದಿವಸ ಒಂದು ದರ್ಶನ, ಮೂರನೇ ದಿವಸ ಒಂದು ದರ್ಶನ ಅಂತೇಳಿ 6 ಅರಿಷಡ್ವರ್ಗಗಳಿಗೆ ಒಂದೊಂದು ದರ್ಶನ. ಸೋಮವಾರ ದಿವಸ ಸುಬ್ರಹ್ಮಣ್ಯ ಸಂಕೇತವಾಗಿ ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ ಮಾತ್ರ ಮಾಡಿದ್ವಿ. ಆದರೆ ಮಂಗಳವಾರದಿಂದ ಪ್ರಾರಂಭವಾಯಿತು. ಏನಾಯಿತು? ತಿರುಪರಕೊಂಡ್ರಂ, ತದನಂತರ ತಿರುಚೆಂದೂರು, ಪಳನಿ, ಸ್ವಾಮಿಮಲೈ, ತೀರ್ಥಣಿ, ಪಳಮುದರ್ಚೋಲೈ ಅಂತ ಹೇಳಿ ಈ 6 ಪಡೆಯ ವೀಡುಗಳ ದರ್ಶನವನ್ನು ಮಾಡ್ತಾ ಇದ್ದೀವಿ. ಬಹಳ ಸಂತೋಷ. ಆದರೆ ಬುಧವಾರದ ದಿವಸ ನಾವು ಆರ್ಡ್ರಾಗಿ ಹೋಗೋಕ್ಕಿನ್ನ ಬುಧವಾರನೇ ಸಾಕ್ಷಾತ್ ಪಳನಿ ಆಂಡವ. ಅದಕ್ಕೆ ಪಳನಿ ಆಂಡಿ ಅಂತ ಯಾಕೆ ಕರಿತೀವಿ? ಗುಂಡು ಹೊಡ್ಸ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ, ನಾನು ಸನ್ಯಾಸಿ ಯೋಗ ತೊಗೊಂಡ್ಬಿಡ್ತೀನಿ, ನಮ್ಮ ಅಣ್ಣನಿಗೆ ಹಣ್ಣು ಸಿಕ್ತಲ್ಲ, ನನಗೆ ಯಾಕೆ ಸಿಕ್ಕಿಲ್ಲ? ಈ ಥರದ ಕ್ಷೇತ್ರದಿಂದ ನಾನು ದೂರವಾಗಿರೋದ್ರಿಂದ ತಣ್ಣಗಿರತಕ್ಕಂಥ ವಾತಾವರಣ, ಏಕಾಂತವಾಗಿ ಕೂತಿರತಕ್ಕಂಥ ವಿಚಾರವೇ ನನಗೆ ಮುಖ್ಯ ಅಂತ ಹೇಳಿ ಅವನೊಬ್ಬನೇ ಕೂತ್ಕೊಂತಾನೆ. ಇಲ್ಲಿ ಕೂತಿದ್ದಾಗ ಅಗಸ್ತ್ಯ ಮಹಾಮುನಿಗಳು ಹೇಳ್ತಾರೆ, ಪಾರ್ವತಿ ಪರಮೇಶ್ವರ ಆಗಿರ್ತಕ್ಕಂಥ ನೀವುಗಳು ಭೂಲೋಕಕ್ಕೆ ಬಂದರೆ ಬಹಳ ಉತ್ತಮ ಅಂತ ಹೇಳಿ ಪಾರ್ವತಿ ಬೇಜಾರಾಗಿ ಏಕಾಂತವಾಗಿ ನನ್ನ ಮಗ ದೂರ ಹೊಟ್ಟೋಗಿದ್ದಾನೆ ಅಂತ ಕೂತ್ಕೊಂಡಾಗ ಪರಮೇಶ್ವರ ಹೇಳ್ತಾನೆ, ಇದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂತೀಯ? ಮಾಡೋ ಕೆಲಸವಿಲ್ಲ ನಿನಗೆ, ನಡಿ ನಡಿ, ಇರೋ ಕಾರ್ಯಗಳನ್ನ ನೋಡ್ತಾ ಇರೋಣ, ಅವನ ಇಚ್ಛೆ ಹೇಗಿದೆಯೋ ಹಾಗಾಗ್ಲಿ ಅಂತ ಹೇಳಿ ಸಾಧಾರಣವಾಗಿ ತಮೋಗುಣವನ್ನು ಪರಿವರ್ತನೆ ಮಾಡ್ಕೊತಾನೆ ಪರಮೇಶ್ವರ. ಆದರೂ ಸಹ ದೈವರಾಶಿಯಲ್ಲಿರತಕ್ಕಂಥ ವಿಚಾರಗಳಲ್ಲಿ ಏನು ಮಾಡಿದ್ರು ಅಗಸ್ತ್ಯರು? ಇಬ್ದನ್ ಬನ್ ಅಂದ್ರೆ ಇದನ್ ಬನ್ ಅಂತಕ್ಕಂಥ ವಿಚಾರ ಒಂದು ಮಹಾರಾಕ್ಷಸ. ಇವನು ಅಗಸ್ತ್ಯ ಮಹಾಮುನಿಗಳಿಗೆ ಮತ್ತು ಪರಮೇಶ್ವರನಿಗೆ ಪರಮಭಕ್ತ. ಇವನೇ ಹೇಳ್ತಾನೆ, ನೋಡು, ಯಾವ ಕಾಲಕ್ಕೂ ಪಾರ್ವತಿ ಪರಮೇಶ್ವರ ಭೂಲೋಕಕ್ಕೆ ಬರ್ತಾ ಇಲ್ಲ, ನೀವೊಂದು ಕೆಲಸ ಮಾಡು, ಆ ಬೆಟ್ಟವನ್ನೇ ಹೊತ್ಕೊಂಡ್ಬಿಡು ಇಲ್ಲಿ ಅಂತಾನೆ. ಅದಕ್ಕೆ ಒಂದೇ ಬೆಟ್ಟವನ್ನ ಏಕಕಾಲಕ್ಕೆ ಹೊತ್ಕೊಂಡೇ ಬಂದ್ಬಿಟ್ಟ. ಪಾರ್ವತಿ ಪರಮೇಶ್ವರ ಇಬ್ಬರು ಏಕಕಾಲಕ್ಕೆ ತಂದು ಇಲ್ಲಿ ನಿಲ್ಲಿಸ್ಬಿಡ್ತಾರೆ. ಎಲ್ಲಿ ಇಡ್ತಾನೆ? ಇದೇ ಪಳನಿ ಹತ್ರ ಇಡ್ತಕ್ಕಂಥ ವಿಚಾರ. ಆ ಪಳನಿ ಪಕ್ಕದಲ್ಲಿ ಸುಬ್ರಹ್ಮಣ್ಯ ಎದುರು ಭಾಗದಲ್ಲಿದ್ದಾನೆ, ಈ ಕಡೆ ಭಾಗದಲ್ಲಿ ಶಕ್ತಿಗಿರಿ, ಶಿವಗಿರಿ ಅಂತ 2 ಬೆಟ್ಟಗಳಾಗಿ ಮಾಡ್ತಾನೆ. ಯಾತಕ್ಕೆ ಮಾಡ್ತಾನೆ? ನಿದ್ರಾವಸ್ಥೆಯಲ್ಲಿ ಹೀಗೆ ಮಲಗಿರ್ತಾನೆ ಒರ್ಕೊಂಡು, ಯಾವುದನ್ನ? ಆ ಕೈಲಾಸ ಪರ್ವತ ಪಕ್ಕದಲ್ಲಿ ಇದ್ದಾಗ ಹೀಗೆ ಒರ್ಕೊಂಡಿರ್ತಾನೆ. ಹೀಗೆ ಅಂದುಬಿಡ್ತಾನೆ, ಅದು 2 ತುಂಡಾಗೋಗುತ್ತೆ. ಒಂದರಲ್ಲಿ ಪಾರ್ವತಿ ಆಗ್ಬಿಡ್ತಾಳೆ, ಇನ್ನೊಂದರಲ್ಲಿ ಪರಮೇಶ್ವರ. ಅದಕ್ಕೆ ಶಕ್ತಿಗಿರಿ, ಶಿವಗಿರಿ ಆಗತ್ತೆ. ಇವತ್ತಿಗೂ ನೀವು ನೋಡಬಹುದು ಆ ನಿದ್ರಾವಸ್ಥೆಯಲ್ಲಿ ಇರತಕ್ಕಂಥ ವಿಚಾರವನ್ನು ಯಾತಕ್ಕೆ ಬೇರೆ ಆಯಿತು? ಇದು ಕಾರಣಾಂತರದಿಂದ ಬೇರೆ ಆಯಿತು. ಅದು ಹೇಗಾಗಿತ್ತು ಅಂದ್ರೆ, ಹೀಗೆ ಗೋಪುರಾಕಾರದಲ್ಲಿ ಕೆಳಭಾಗದಲ್ಲಿ ಬುಟ್ಟಿ ಆಕಾರದಲ್ಲಿ ಆಯಿತು. ಅಂದ್ರೆ ಅವನು ಮಲ್ಕೊಂಡಾಗ 2 ಭಾಗವಾಯಿತು. ಇದಂಬನ್ ಅಂತಕ್ಕಂಥ ಒಂದು ರಾಕ್ಷಸ ಏನು ಅಗಸ್ತ್ಯರಿಗೂ ಮತ್ತು ಪರಮೇಶ್ವರನಿಗೆ ಇರತಕ್ಕಂಥ ಭಕ್ತನಾಗಿರ್ತಾನೋ ಅವನು ಹೀಗೆ ಪ್ರದಕ್ಷಿಣೆ ಪೂರ್ವಕವಾಗಿ ನಮಸ್ಕಾರ ಮಾಡ್ತಾನೆ. ಅವನು ನಮಸ್ಕಾರ ಮಾಡೋ ದಿವಸ ಪ್ರತಿದಿನ ನಮಸ್ಕಾರ ಮಾಡ್ತಿರ್ತಾನೆ. ಸರಿ ಆಯಿತು, ಸಮಯವಾಯಿತು, ನಾನು ಬೇರೆ ಊರಿಗೆ ಹೊರಡಬೇಕು ಅಂತ ಹೇಳಿ ಆ 2 ಬೆಟ್ಟಗಳನ್ನ ತಗೊತಾನೆ. ಅಗಸ್ತ್ಯರು ಎತ್ಕೊಂಡು ನಡಿಯಪ್ಪ, ನದಿ ತೀರದಲ್ಲಿ ಇಡೋಣ ಅಂತ ಎತ್ಕೊಂತಾನೆ. ಪ್ರಯತ್ನ ಪಡ್ತಾನೆ, ಆಗ್ತಾನೆ ಇಲ್ಲ. ಯಾಕೋ ಬರ್ತಾನೆ ಇಲ್ವಲ್ಲ, ಯಾರು ಇದಕ್ಕೆ ಹೊಣೆ ಅಂತ ಹಿಂಗೆ ನೋಡ್ತಾನೆ. ಆಗ ನೋಡಿದ್ರೆ ಸುಬ್ರಹ್ಮಣ್ಯ, ಯಾರೋ ಪುಟ್ಟ ಹುಡುಗ ಅಲ್ವಾ, ಏನಪ್ಪ ಇದು ಯಾಕೋ ಎತ್ತಕ್ಕಾಗ್ತಿಲ್ಲ, ಸ್ವಲ್ಪ ಎತ್ಕೊಡ್ತೀಯ ಅಂತ. ಅದೆಲ್ಲ ಎತ್ತಕ್ಕಾಗಲ್ಲ, ಇನ್ನು ಅಷ್ಟೇ ಮುಗಿದೋಯ್ತು, ಅದು ನಮ್ಮ ತಂದೆ ತಾಯಿಗಳು, ಅದು ನಾನು ಯಾವ ಕಾಲಕ್ಕೆ ಎತ್ತಲ್ಲ. ನೀನು ಯಾರು ಅಂತ. ನಾನೇ ಸುಬ್ರಹ್ಮಣ್ಯ ಅಂತಾನೆ. ಅಲ್ಲ, ನೀ ಸುಬ್ರಹ್ಮಣ್ಯ ಸಂತೋಷ, ಆದರೆ ನಾನು ಎತ್ಕೊಂಡು ಹೋಗ್ಬೇಕಿದು, ಅಗಸ್ತ್ಯರ ಮಾತನ್ನ ನಾನು ಮೀರಬಾರದು, ಅದಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಅಂತಾನೆ. ಎತ್ಕೊಂಡು ಹೋಗೋ, ನೀನು ಇಷ್ಟ, ಅದು ಹೆಂಗೆ ಎತ್ಕೊಂಡೆ ನಾನು ನೋಡ್ತೀನಿ ಅಂತಾನೆ. ಎತ್ತಾನೆ, ಪ್ರಯತ್ನ ಪಡ್ತಾನೆ, ಆಗೋದೇ ಇಲ್ಲ. ಇಂಥ ಒಂದು ಪ್ರಯತ್ನದಲ್ಲಿ ನಿಷ್ಫಲವಾಗ್ತಾನೆ. ಆಗ ನೀನೇ ಕಾರಣ, ನಿನಗೆ ಹೇಗಾದರೂ ಮಾಡಿ ದಂಡನೆ ಕೊಡ್ತೀನಿ ಅಂತ ಗದೆಯನ್ನು ತಗೊಂಡು ಅವರಿಬ್ಬರಿಗೂ ಘೋರ ಯುದ್ಧ ನಡೆಯುತ್ತೆ. ಆಗ ಆ ಯುದ್ಧದಲ್ಲಿ ಇವನ್ನ ಸಾಯಿಸ್ತಾನೆ. ಯಾರೋ? ಸುಬ್ರಹ್ಮಣ್ಯ ಪಳನಿಯಾಂಡಿ. ಅವನ ಸಾಯಿಸಿದ ನಂತರ ಅವನು ಇನ್ನೇನು ಕೆಳಗಡೆ ಇನ್ನೇನು ಮೂರ್ಛೆಯಾಗಿ ಬೀಳಬೇಕು. ಆ ಮೂರ್ಛೆ ಹೋಗಿ ಬಿದ್ದ ನಂತರ ಸಾವನ್ನ ಇನ್ನೇನು ಕೊನೆ ಹಂತ ಎದೆ ಅಂತ. ಆವಾಗ ಪಾರ್ವತಿ ದೇವಿ, ಪರಮಾತ್ಮ ಎಂಥ ಕೆಲಸ ಮಾಡಿಬಿಟ್ಟಿಯೋ, ಈ ಕಾಲದಲ್ಲಿ ಅವನು ಬಹಳ ಪರಮೇಶ್ವರನ ಭಕ್ತ, ಅವನು ಅಗಸ್ತ್ಯ ಮಹಾಮುನಿಗಳ ಆಜ್ಞೆ ಪ್ರಕಾರವಾಗಿ ಅವನು ತಂದಿದ್ದು, ಅವನು ಎತ್ಕೊಂಡು ಹೋಗ್ಬೇಕಾದ್ರು ಅದೇ ಕಾರಣ. ಹೌದಾ, ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ, ಇವನಿಗೆ ಏನು ವರ ಬೇಕೋ ಅದನ್ನು ನೀಡ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಅವನಿಗೊಂದು ಆಶೀರ್ವಾದ ನೀಡ್ತಾನೆ ಸುಬ್ರಹ್ಮಣ್ಯ. ಇದಮ್ಮನ್ ಕೇಳ್ಕೊಂತಾನೆ, ಪರಮಾತ್ಮ ನಿನ್ನ ಕಾಯಿಲೆ ಮೃತ್ಯುವಲ್ಲಿ ನಾನು ಪಟ್ಟಿರೋದ್ರಿಂದ ನನಗೆ ಒಂದು ವರವನ್ನು ಕೊಡು. ನಾನು ನಿದ್ರಾವಸ್ಥೆಯಲ್ಲೇ ಇದ್ದಾಗ ಯಾವ ಕಾಲಕ್ಕೂ ಪರ್ವತಗಳು 2 ಬೇರೆ ಆಯಿತು. ಪಾರ್ವತಿ ಅಂದ್ರೆ ಶಕ್ತಿಗಿರಿ, ಒಂದು ಶಿವಗಿರಿ ಆಯಿತು. ಅದಕ್ಕೋಸ್ಕರ ಇದೇ ಒಂದು ಆಕಾರತಿಯಲ್ಲಿ ಪರಿಪೂರ್ಣವಾಗಿ ನಾನು ಹೊತ್ಕೊಂಡು ಹೋದಾಗ 2 ಬೆಟ್ಟಗಳು ಇದೇ ರೀತಿಯಾಗಿ ಎತ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಆವತ್ತಿಂದ ಕಾ ಅಂದ್ರೆ ಏಕಕಾಲಕ್ಕೆ, ಅಂದ್ರೆ ಒಂದೇ ಕಾಲಕ್ಕೆ, ವಡಿ ಅಂದ್ರೆ ಒಂದೇ ಸಲಿ ಒಡೆದು ಹೋಗಿರೋದು ಅಂತ, ಒಂದೇ ಕಾಲಕ್ಕೆ ಹೊಡೆದೋಗಿರೋದ್ರಿಂದ ಕಾವಡಿ ಆಯಿತು. ಇವತ್ತವರೆಗೂ ಪಳನಿ ಸುಬ್ರಹ್ಮಣ್ಯನಿಗೆ ಕಾವಡಿಯನ್ನು ಎತ್ಕೊಳ್ಳೋದು ಅದೇ ಒಂದು ಕಾರಣಕ್ಕೋಸ್ಕರ. 2 ಬೆಟ್ಟಗಳು ನೋಡ್ಬೋದು, ಬುಟ್ಟಿ ಆಕಾರದಲ್ಲಿದೆ. ಇವತ್ತು ಕಾವಡಿ ಆಕಾರದಲ್ಲಿ ಜಗತ್ತಲ್ಲೇ ದೊಡ್ಡ ಕಾವಡಿಯನ್ನ ಸುಬ್ರಹ್ಮಣ್ಯನೇ ಹೊತ್ತಿದ್ದಾನೆ ಅನ್ನೋ ತರ ದೂರದಲ್ಲಿ ಪಳನಿ ಬೆಟ್ಟದಿಂದ ನೋಡಿದಾಗ ನಿಮಗೆ ಎದುರುಗಡೆ ಇರತಕ್ಕಂಥ ಶಕ್ತಿಗಿರಿನೋ ಶಿವಗಿರಿನೋ ಕಾಣುತ್ತೆ. ಅಲ್ಲಿಂದ ಅವನು ಆಶೀರ್ವಾದ ಕೊಡ್ತಾನೆ. ಇದೇ ಆಕಾರದಲ್ಲಿ ನೀನು ನನ್ನ ತಂದೆ ತಾಯಿನ ಹೊತ್ಕೊಂಬಂದಿರೋದ್ರಿಂದ ಇನ್ನ ಮೇಲೆ ಎಲ್ಲಾ ಕಾರಣಕ್ಕೂ ಯಾರ್ಯಾರು ನನ್ನ ದೇವಸ್ಥಾನ ನನ್ನ ಕ್ಷೇತ್ರಕ್ಕೆ ಬರ್ತಾರೋ ಕಾವಡಿಯನ್ನು ಹೊತ್ತು ತರಬೇಕು. ಆ ಕಾವಡಿಯನ್ನು ಹೊತ್ತು ತಂದಾಗ ಈ ಆಕಾರದಲ್ಲಿ
ಕಾವೇರಿಯನ್ನು ತಗೊಂಬರ್ಬೇಕು, ಕಾವೇರಿಯಲ್ಲಿ ಬನ್ನಿ ಮರ ಹಾಕೊಂಬರ್ಬೇಕು. ಆ ಬನ್ನಿ ಮರ ಕೊಡುಮುಡಿದೇ ಆಗಿರಬೇಕು. ಅದೇ ನಿಜವಾದ ಕ್ಷೇತ್ರ. ಅಗಸ್ತ್ಯರು ನದಿಯತ್ತ ತಗೊಂಬ ಅಂತ ಹೇಳಿರೋದು. ಅದಕ್ಕೆ ನೀವು ತರ್ತಿರೋ ಬಿಡ್ತಿರೋ ನಿಜವಾದ ನೀರ, ಅದೇ ಕಾವೇರಿನ ಬೇರೆ ಕಾವೇರಿನ ಅನ್ನೋದಕ್ಕೆ ಸಾಕ್ಷಿ ರೂಪ ಬ್ರಹ್ಮ ಕೂತಿರೋದ್ರಿಂದ ಆ ಪನ್ನೀರಿರತಕ್ಕಂಥ ವಿಚಾರ, ಆ ಬನ್ನಿ ಮರವನ್ನು ಹಾಕಿ ಪನ್ನೀರನ್ನು ಹಾಕಿ ವಿಚಾರಪೂರ್ವಕವಾಗಿ ಎತ್ಕೊಂಡ್ಬರ್ತಕ್ಕಂಥ ಕಾವಡಿನೇ ಕೊಡುಮುಡಿಯಿಂದ. ಅದಕ್ಕೆ ಇವತ್ತು ಪಳನಿಗೆ ಯಾರು ಹೋಗ್ತಾರೆ, ಎಷ್ಟೋ ಯುಗದಿಂದ ನಡ್ಕೊಂಡ್ ಬರ್ತಾ ಇರ್ತಕ್ಕಂಥ ಸುಬ್ರಹ್ಮಣ್ಯ ಸೇವೆಗೆ ಯಾರ್ಯಾರು ಹರಕೆ ಹೊತ್ಕೊಂತಾರೆ ಆ ಕಾವಡಿನ ಎತ್ಕೊಂತಾರೆ. ಇವತ್ತು ನೋಡಿ, ಮಲೇಷ್ಯಾ ಸಿಂಗಾಪುರಲ್ಲಿ ಕೂಡ ಎಷ್ಟು ವೈಜ್ಞಾನಿಕವಾಗಿ ಬೆಳೆದಿದ್ರೂ ಸಹ ಭಗವಂತ ನಿಷ್ಠಾನುಷ್ಠಾನಕ್ಕೆ ಇವತ್ತು ದೇವರಿಗೆ ಶರಣಾಗ್ತಾರೆ. ಅದಕ್ಕೆ ಹೇಳೋದು, ಮನುಷ್ಯ ಎಷ್ಟು ಮೇಲಕ್ಕೆ ಹೋಗಲಿ ದೇವರನ್ನ ಮರಿಬಾರ್ದು. ಈ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ದರ್ಶನ ನೀವು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನಡೀರಿ ಹೋಗೋಣ. नीलकण्ठवाहनं द्विषड्भुजं किरीटिनं लोलरत्नकुण्डलप्रभाभिरामषण्मुखं शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे. समुल्लसन्तमीश्वरं मल्लिकादिदिव्यपुष्पमालिका विराजितं झल्लरीनिनादशङ्खवादनप्रियं सदा पल्लवारुणं कुमारशैलवासिनं भजे. नीलकण्ठवाहनं द्विषड्भुजं किरीटिनं लोलरत्नकुण्डलप्रभाभिरामषण्मुखं शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे. शक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे. मयूरादिरूढं महाकाव्यगूढं मनोहारिदेहं महाचित्तगेहं महीदेवदेवं महावेदभावं
భజే లోకపాలం. నీలకంఠవాహనం ద్విషడ్భుజం కిరీటినం లోలరత్నకుండల ప్రభాభిరామ షణ్ముఖం శూలశక్తిదండకుకుటాక్షమాలికాధరం బాలమీశ్వరం కుమారశైలవాసినం భజే. నీలకంఠవాహనం ద్విషడ్భుజం కిరీటినం లోలరత్నకుండల ప్రభాభిరామ షణ్ముఖం శూలశక్తిదండకుకుటాక్షమాలికాధరం బాలమీశ్వరం కుమారశైలవాసినం భజే. ನೋಡಿದ್ರ ಎಂಥ ಒಂದು ಪಳನಿ ಕ್ಷೇತ್ರ, ಮಹನೀಯರಾಗಿರ್ತಕ್ಕಂಥ ಆ ಪಳನಿ. ಇಂಥ ಒಂದು ಪಳನಿ ಆಂಡಿಯನ್ನು ಸ್ಮರಣೆ ಮಾಡಬೇಕಾದ್ರೆ ವಿಭೂತಿ ದರ್ಶನಂ, ಇವನು ಬುಧವಾರವೇ ದರ್ಶನ ಮಾಡಬೇಕು. ಯಾರೇ ಇಲ್ಲಿ ಹೋಗಲಿ ಫಲಾಫಲಗಳೇನು ಅಂದರೆ ವಿಭೂತಿಯನ್ನು 1 kg ವಿಭೂತಿಯನ್ನು ಕೊಡಬೇಕು, ಪಂಚಾಮೃತ ಅಭಿಷೇಕ ಅಂತ ಬರೆಸಬೇಕು. ಇವನಿಗೆ ನವಪಾಷಾಣ, ಬೇರೆ ಅಭಿಷೇಕಗಳು ಮಾಡಲ್ಲ. ಆದ್ರಿಂದ ಆ ನವಪಾಷಾಣದಲ್ಲೇ ಅಭಿಷೇಕವನ್ನ ಮಾಡೋದ್ರಿಂದ ಯಾರು ಈ ಪಂಚಾಮೃತವನ್ನ ಹೀಗೆ ತೀರ್ಥವಾಗಿ ತಗೊಂತಾರೋ, ಯಾರು ವಿಭೂತಿಯನ್ನ ಹಚ್ಕೊಂತಾರೋ, ನವಪಾಷಾಣ ಅಂದರೆ 9 ವಿಷಯಗಳಲ್ಲಿ 9 ಬೇರುಗಳಲ್ಲಿ ಮಾಡಿರತಕ್ಕಂಥ ವಿಗ್ರಹ, ಅಷ್ಟು ಚೆನ್ನಾಗಿರ್ತಕ್ಕಂಥ ವಿಗ್ರಹನ ಒಂದು ಸಲಿ ಬಾಯಿಗೆ ಹಾಕೊಂಡ್ರೆ ಸಾಕಂತೆ ಸರ್ವ ವ್ಯಾಧಿ ನಿವಾರಣಾರ್ಥಂ, ಸರ್ವ ದುಷ್ಟ ಭಯಂಕರಂ ನಿವಾರಣಾರ್ಥಂ, ಎಲ್ಲವೂ ಸುಬ್ರಹ್ಮಣ್ಯಮಯ. ಅಂಥ ಒಂದು ಮಯ ನಿಮಗೆ ಪರಿವರ್ತನೆ ಆಗಲಿ, ಅಂಥ ಒಂದು ಜೀವನ ಸುಖವಾಗಿರಲಿ ಅಂತ ಹೇಳ್ತಾ ನಾವೇನ್ ಮಾಡಬೇಕು, ನೀವು ನಾವು ಗೊತ್ತೇ ಇದೆಯಲ್ಲ ಮೇಡಮ್ ಅವ್ರು ಹೇಳ್ತಾರೆ.